ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು
4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲ್ಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು ಒಂದು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲ್ಲರಿ ಶಾಪ್ ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು ಮೈಸೂರಿನಲ್ಲಿ. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲ್ಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು ಒಂದು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲ್ಲರಿ ಶಾಪ್ ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು ಮೈಸೂರಿನಲ್ಲಿ. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲ್ಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು ಒಂದು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲ್ಲರಿ ಶಾಪ್ ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ. ಮೈಸೂರಿನಲ್ಲಿ ಬಹುಶಃ ಕಂಡು ಕೇಳರಿಯಾದ ದರೋಡೆ ನಡೆದಿದೆ. ಸುಮಾರು 7 ಕೆಜಿ ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ ಕದಿಮರು ಮೈಸೂರಿನಲ್ಲಿ. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗಿದೆ. ಚಿನ್ನ ದೋಚಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 10 ನಿಮಿಷದಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಪಕ್ಕದ ಅಂಗಡಿಯೊಂದರ ಬಳಿ ದರೋಡೆಗೆ ಇವರು ಹೊಂಚು ಹಾಕಿದ್ರು. ಇಬ್ಬರು ಕದಿಮರಿಂದ ಜ್ಯುವೆಲ್ಲರಿ ಶಾಪ್ನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಮತ್ತೊಂದು ಬೈಕ್ ಬರ್ತಾ ಇದ್ದಂತೆ ಚಿನ್ನದಂಗಡಿಗೆ 5 ಜನ ಎಂಟ್ರಿ ಕೊಡ್ತಾರೆ, ಖತರ್ನಾಕ್ ಕಿಲಾಡಿಗಳು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಕ್ಷಣ ಮಾತ್ರದಲ್ಲಿ ಹೇಗೆಲ್ಲ ಅಲ್ಲಿ ದೋಖಾ ಮಾಡಿದ್ರು, ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನುವಂತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೊಂಚು ಹಾಕಿ ಕಾದಿದ್ರು, ಒಳಗಡೆ ಹೋದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಎಗರಿಸಿದ್ರು. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಪರಾರಿಯಾಗಿದ್ರು. ಒಟ್ಟಾರೆ ಸುಮಾರು ಒಂದು 7 ಕೆಜಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಜ್ಯುವೆಲ್ಲರಿ ಶಾಪ್ ನಲ್ಲಿ ದರೋಡೆ ಆಗಿದೆ 7 ಕೆಜಿ ಚಿನ್ನ ಅಂತೇಳಿ ಹೇಳ್ತಾ ಇದ್ದಾರೆ. 10 ನಿಮಿಷ 10 ಕೋಟಿ ರೂಪಾಯಿ.